ಪ್ರಮಾಣ ವಚನವನ್ನ ಸ್ವೀಕರಿಸುವುದಕ್ಕೆ ಶಾಸಕಿಯೊಬ್ಬರು ತಡಬಡಾಯಿಸಿದಂತಹ ಪ್ರಸಂಗ ನಡೆದಿದೆ ಬಿಹಾರದಲ್ಲಿ. ಓದಲು ಬಾರದೇನೆ ಜೆಡಿಯು ಶಾಸಕಿ ಪೇಚಾಟಕ್ಕೆ ಸಿಲುಕಿದ್ದಾರೆ. ತಪ್ಪಾಗಿ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ಅಥವಾ ಓದಿದ್ದಾರೆ ಜೆಡಿಯು ಶಾಸಕಿ ವಿಭಾದೇವಿ. ಹಿಂದಿಯಲ್ಲಿ ಬರೆಯಲಾಗಿದ್ದಂತಹ ಪ್ರಮಾಣ ವಚನದ ಪತ್ರ ಇದು. ಪಕ್ಕದಲ್ಲಿ ಕೂತಿದ್ದಂತಹ ಮತ್ತೊಬ್ಬ ಶಾಸಕರು ಹೋಗಿ ಅವರಿಗೆ ಸಹಾಯ ಮಾಡಬೇಕಾದಂತಹ ಪರಿಸ್ಥಿತಿ. 32 ಕೋಟಿಯ ಒಡತಿಯಂತೆ ಈ ವಿಭಾದೇವಿ ಜೆಡಿಯುನ ಶಾಸಕಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ತಪ್ಪಾಗಿ ಓದಿದಂತಹ ಅವರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಅಲ್ಲಿಗೆ ಉದಯವಾಯಿತು ನಮ್ಮ ಭಾರತ ದೇಶ. ನೋಡಿ, ಒಂದು ಕಡೆ ಶಿಕ್ಷಣ ಇಲ್ಲ, 32 ಕೋಟಿ ರೂಪಾಯಿ ಆಸ್ತಿ ಇದೆಯಂತೆ. ಮತ್ತೊಂದು ಕಡೆ ಶಾಸಕಿ ಬೇರೆ, ಹುದ್ದೆ ಅಧಿಕಾರ ಎಲ್ಲ ಇದ್ದು ಏನು ಉಪಯೋಗ ಅಂಥೇಳಿ ಅಕ್ಷರ ಜ್ಞಾನವೇ ಇಲ್ಲದೇನೆ ಇವರು ಏನು ಸಮಾಜ ಸೇವೆ ಮಾಡ್ತಾರೆ, ಏನು ಜನರ ಸಮಸ್ಯೆಯನ್ನು ಆಲಿಸ್ತಾರೆ, ಅಧಿಕಾರಿಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ, ಎಲ್ಲವೂ ಕೂಡ ಇಲ್ಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಓಟ್ ಹಾಕುವಂತಹ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಜನ ಗಮನಿಸಬೇಕು. ಮತದಾರರು ತಮ್ಮನ್ನು ತಾವು ಮಾರ್ಕೊಂಡಂತಹ ಸಂದರ್ಭದಲ್ಲಿ ಇಂತಹ ಜನಪ್ರತಿನಿಧಿಗಳ ಉದಯವಾಗುವಂತಹ ಸಾಧ್ಯತೆ ಇರುತ್ತೆ.